ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೇಕ್ರಿ ಸ್ಟೈಲಲ್ಲಿ ಗೋಧಿ ಯೂಸ್ ಮಾಡಿ ಮತ್ತು ಡ್ರೈ ಫ್ರೂಟ್ಸ್ ಸ್ಟಫಿಂಗ್ ಯೂಸ್ ಮಾಡಿ ಓವನ್ ಇಲ್ದೇ ದಿಲ್ ಪಸಂದ್ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡ್ತಿದ್ದೀನಿ ನೋಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ. ಮತ್ತು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇಲ್ಲಿ ನೋಡಿ ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪೌಡರ್ ಮತ್ತು ಹಾಲು ಯೂಸ್ ಮಾಡ್ತಿದ್ದೀನಿ. ಹಾಲು ಅಥವಾ ಮೊಸರನ್ನಾದರೂ ಯೂಸ್ ಮಾಡ್ಬೋದು. ನಾನು ಹೋಮ್ ಮೇಡ್ ಗೀ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡ್ಕೋಬೇಡಿ, ಬೇಕಂದರೆ ಮೊಸರು ಇಲ್ಲ ಹಾಲನ್ನೇ ಯೂಸ್ ಮಾಡ್ಕೊಳ್ಳಿ, ಮೊಸರಿಲ್ಲ ಅಂದರೆ. ಇದನ್ನು ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ನಾದಾದಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಡಿ. ಮತ್ತು ಈಗ ಸ್ಟಫಿಂಗ್ಗೆ ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ನೀವು ಒಣಗೊಬ್ಬರಿ ಅಂತೂ ತೊಗೋಬೋದು, ಮತ್ತು ಡ್ರೈ ಫ್ರೂಟ್ಸು ಯಾವುದಾದ್ರೂ ತೊಗೊಳ್ಳಿ. ನಾನು ಆಲ್ಮಂಡು ಮತ್ತು ಒಣ ದ್ರಾಕ್ಷಿ, ಟೂಟಿ ಫ್ರೂಟಿ ಸ್ವಲ್ಪ, ಮತ್ತು ನಾನು ಜಾಗ್ರಿ ಯೂಸ್ ಮಾಡ್ತಾಯಿದ್ದೀನಿ, ಬೆಲ್ಲನ. ಶುಗರ್ ತಗೋತಾ ಇಲ್ಲ. ಮತ್ತು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಅದ್ರ ಬದಲಿಗೆ ನೀವು ಇದಾದರೂ ಹಾಕ್ಕೋಬೋದು, ಏಲಕ್ಕಿ ಪೌಡರ್ ಹಾಕ್ಕೋಬೋದು. ನೋಡಿ, ಡ್ರೈ ಫ್ರೂಟ್ಸು ಮಕ್ಳಿಗೂ ತುಂಬ ಹೆಲ್ದಿ, ಅವರು ಹಂಗೆ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ. ನೋಡಿ, ಇಲ್ಲಿ ಇದು ಸ್ವಲ್ಪ ಉಪ್ಪಿದೆ ಹಿಟ್ಟು. ನಾನು 2 ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪದ್ದು, ಸ್ವಲ್ಪ ಸಣ್ಣದ್ದು. ಈಗ ಎಣ್ಣೆ ಸವರ್ಕೊಂಡು ಚಪಾತಿ ಒತ್ತುತ್ತೀವಲ್ಲ, ಆ ಥರ ಒತ್ತುತ್ತಾ ಇದ್ದೀನಿ ನೋಡಿ. ಇದು ತುಂಬ ತೆಳುಗೆ ಒತ್ತಬಾರ್ದು, ಸ್ವಲ್ಪ ಒತ್ಕೊಳ್ಳಿ. ಇದನ್ನು 2 ಥರ ಮಾಡ್ಕೋಬೋದು. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಥರನೂ ಹೇಳ್ಕೊಡ್ತೀನಿ. ನೋಡಿ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು, ನರಿಗೆ ಥರ. ಈ ಥರ ಫೋಲ್ಡ್ ಮಾಡಿಕೊಟ್ರೆ ಲೇಯರ್ ಬರುತ್ತೆ, ಫ್ಲಫಿ ಥರ ಅನಿಸುತ್ತೆ ಅಂತ. ಮತ್ತು ಇದನ್ನು ಮತ್ತೆ ಫೋಲ್ಡ್ ಮಾಡಿ ಒತ್ತಬೇಕು, ಪರೋಟ ಒತ್ತುತ್ತೀವಲ್ಲ ಆ ಥರ. ನೋಡಿ, ಈ ಥರ. ಮತ್ತು ಇದನ್ನು ಈಗ ತುಂಬ ತೆಳುಗೆ ಒತ್ಕೋಬಾರ್ದು, ಸ್ವಲ್ಪ ಮಂದನೇ ಇರಬೇಕು, ಆ ಥರ ಒತ್ಕೋತಾ ಇದ್ದೀನಿ. ಬೇಕ್ರಿನಲ್ಲಿ ತರೋದೇ ಬೇಡ, ಈ ಥರ ಮನೆಯಲ್ಲಿ ಮಕ್ಕಳಿಗೆ ಕೊಡ್ಬೋದು, ಆರಾಮಾಗಿ ತಿಂತಾರೆ. ನಮಗೂ ಭಯ ಇರಲ್ಲ, ಮೈದಾ, ಶುಗರು, ಬೇಕ್ರಿ ಫುಡ್ಡು ಅಂತ. ಸೊ ಅವ್ರಿಗೆ ಬೇಕ್ರಿ ಫುಡ್ಡು ಮನೆಯಲ್ಲೇ ಮಾಡಿಕೊಡೋದ್ರಿಂದ ನಮಗೂ ಆರಾಮ ಅನಿಸುತ್ತೆ, ಏನು ಭಯ ಇರಲ್ಲ, ತಿನ್ನೋಕ್ಕೆ ಕೊಡ್ಬೋದು. ನೋಡಿ, ಇವಾಗ ಸ್ಟಫಿಂಗ್ ಹಾಕ್ತಿದ್ದೀನಿ. ನಾನು ತುಂಬ ಚಿಕ್ಕದಾಗಿ ಇದನ್ನ ಸ್ಟೋರ್ ಮಾಡ್ಕೋತಿಲ್ಲ, ನಾನು ಆಗಲೇ ಖಾಲಿ ಮಾಡ್ತಾಳೆ, 2 ದಿನ ಇಟ್ಕೊಂಡ್ರೆ ಸಾಕು. ಯಾಕೆಂದರೆ ಹಸಿ ಕಾಯಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಗೀ ಹಾಕ್ತಿದ್ದೀನಿ. ಒಣ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ದಿನ ಸ್ಟೋರ್ ಮಾಡ್ಕೋಬೋದು. ನಾನು ಹಸಿ ಕಾಯಿ ಹಾಕಿದ್ದೀನಿ. ನೋಡಿ, ಮೇಲ್ಗಡೆ ಒಂದು ದೊಡ್ಡದಾಗಿ ಒತ್ಕೊಳ್ಳಿ, ಮೇಲ್ಗಡೆ ಒಂದು ಚಿಕ್ಕದಾಗಿ ಹಿಂಗೆ ಸ್ಟಫಿಂಗ್ ಈ ಥರ ಮಾಡೋದಕ್ಕೆ ಒತ್ಕೊಳ್ಳಿ. ಈಗ ಅದನ್ನು ಈ ಥರ ನೆರಿಗೆ ಥರ ಫುಲ್ಲು ಅದು ಒಳಗಡೆ ಇರೋದು ಇದಾಗದೇ ಇರೋ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ತುಪ್ಪ ಸವರ್ತಿದ್ದೀನಿ. ನಾನು ಆಯಿಲೇನೂ ಯೂಸ್ ಮಾಡ್ತಿಲ್ಲ, ಫುಲ್ ಹೆಲ್ದಿನೇ ಇದು. ಮಕ್ಕಳಿಗೆ ಆರಾಮಾಗಿ ತಿನ್ಬೋದು ನೋಡಿ, ತುಂಬ ಒತ್ತೋದು ಬೇಡ. ಮತ್ತು ಗೀನ ಮೇಲ್ಗಡೆ ಸವರ್ತಿದ್ದೀನಿ. ಈಗ ನಾನಿಲ್ಲಿ ತವನ ಒಂದು 5 ಮಿನಿಟ್ಸು ಮೊದಲೇ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಅದರೊಳಗಡೆ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ಸವರ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಇದು ಗೋಧಿ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ. ಈಗ ಒಂದು 15 ಮಿನಿಟ್ಸು ವಿತೌಟ್ ರಬ್ಬರು ಮತ್ತು ವಿಷಲು ಬೇಡ, ಹಂಗೆ 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಅದಕ್ಕೆ ಮತ್ತೆ ಗೀ ಹಾಕ್ತಿದ್ದೀನಿ ನಾನು. ಗೀ ಹಾಕಿ ಮತ್ತೆ 15 ಮಿನಿಟ್ಸು ಉಲ್ಟಾ ಹಾಕಿ ಅದನ್ನು ತೆಗೆದಾಕಿ. ನೋಡಿ, ಈ ಥರ ಆಗಿದೆ. ಮತ್ತು ಇದನ್ನು 15 ಮಿನಿಟ್ಸು ಹಾಗೆ ಬಿಡಿ, ನೋಡ್ಕೊಳ್ಳಿ. ಇದನ್ನು ನೋಡಿ, ಆಗಿದೆ. ಮಕ್ಕಳಿಗೆ ಹೊರಗಡೆ ತರೋದೇ ಬೇಡ, ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಇದಕ್ಕೆ ಅಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ಮತ್ತು ಟೈಮು ಬೇಕಾಗಲ್ಲ. ಕಡಿಮೆ ಸಮಯದಲ್ಲೇ ಬೇಕ್ರಿ ಸ್ಟೈಲಲ್ಲಿ ಈ ಥರ ಮಾಡಿಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ಟಫಿಂಗು ಅಷ್ಟೇ ತುಂಬ ಹೆಲ್ದಿ. ಜಾಗ್ರಿ ಯೂಸ್ ಮಾಡಿದ್ದೀನಿ, ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಬೇರೆ ಸ್ಟಫಿಂಗ್ ಬೇಕಾದ್ರೂ ಮಾಡ್ಕೋಬೋದು.
ಕೋವಾ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಬೇರೆ ಡ್ರೈ ಫ್ರೂಟ್ಸು ಕಡಲೆ ಬೀಜ ಈ ಥರ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ. ಗೋಧಿ ಯೂಸ್ ಮಾಡಿರೋದ್ರಿಂದ ಮೈದಾ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.